ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಇದೇನಪ್ಪ ಈ ಸ್ಕಿಟ್ಟಲ್ಲಿ ಈ ಥರ ವೇಷದಲ್ಲಿ ಕುಂತಿದ್ದಾರೆ ಅಂತ ಅನಿಸ್ಬೋದು. ಕಾರಣ ಇಷ್ಟೇ, ಇನ್ನು ಕೆಲವು ದಿನಗಳಲ್ಲಿ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಅದಕ್ಕೋಸ್ಕರ ಚಳಿಗಾಲದ ಸಂದರ್ಭ ಆಗಿರೋದ್ರಿಂದ ಈ ರೀತಿ ನಾನು ಕೆಲವು ಸ್ಕಿಟ್ಗಳಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಒಂದು ನಾಲೆಡ್ಜ್ಗೋಸ್ಕರ ಹೇಳ್ತಾ ಬರ್ತಾ ಇದ್ದೆ. ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ನನಗೆ ಒಂದು ಉತ್ತಮ ಹವ್ಯಾಸಗಳು ಉತ್ತಮ ಪ್ರಜೆಯನ್ನಾಗಿ ಮತ್ತು ಉತ್ತಮ ನಾಗರಿಕರನ್ನಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರಿ, ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಾತಾ ಪಿತೃಗಳನ್ನು ಭಕ್ತಿಯಿಂದ ನಿಂದನೆ ಮಾಡದೆ ಸ್ಮರಿಸ್ಬೇಕಂತ ಹೇಳ್ತಾ, ಜೊತೆಗೆ ಮಾತೃ, ಪಿತೃ, ದೈವ, ಗುರು ಈ ನಾಲ್ಕರ ಅನುಗ್ರಹ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅಂತ ಹೇಳ್ತಾ, ಆ ಗುರುವಿನ ಶಕ್ತಿ ಎಂಥದ್ದು ಅಂತಕ್ಕಂಥದ್ದು ಕಲ್ಪನೆಗೆ ನಿಲುಕದ್ದು. ಅಷ್ಟು ಮಹಾಶಕ್ತಿಯನ್ನು ಗುರುವಿನ ಶಕ್ತಿ ಹೊಂದಿದೆ. ಸೊ ಈ ಒಂದು ಸಂಡೇ ಈ ಸ್ಕಿಟ್ಟಿನ ಉದ್ದೇಶ ಬೌದ್ಧಿಕ ಸಂಘರ್ಷ ಪರಿಕಲ್ಪನೆ. ಬೌದ್ಧಿಕ ಸಂಘರ್ಷಗಳು, ಬೌದ್ಧಿಕ ಸಮರಗಳು ಹೇಗಾಗ್ತವೆ ಸಮಾಜದಲ್ಲಿ ಮತ್ತು ಜನಾಂಗಗಳಲ್ಲಿ, ಸಂಸ್ಕೃತಿಗಳಲ್ಲಿ, ಯಾವ ವಿಷಯಕ್ಕಾಗಿ ಆಗ್ತವೆ, ಯಾಕಾಗ್ತವೆ, ಹೇಗಾಗ್ತವೆ, ಅವುಗಳ ಸ್ವರೂಪ ಎಂಥದ್ದು, ಅವುಗಳ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಇನ್ನು ಈ ಕುರಿತಂತೆ ವಿವರವಾಗಿ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಈ ಸ್ಕಿಟ್ಟಲ್ಲಿ. ನೋಡಿ, ಈ ಕೆಲವು 25 ವರ್ಷಗಳಿಂದ ಕರ್ನಾಟಕದಲ್ಲಿ, ಭಾರತದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳು, ಮನ್ವಂತರಗಳು ಆಗಿದ್ದಾವೆ. ರಾಷ್ಟ್ರ ಪ್ರಭುತ್ವದಲ್ಲಿ, ರಾಜಕೀಯದಲ್ಲಿ, ರಾಜ್ಯ ಪ್ರಭುತ್ವದಲ್ಲಿ, ರಾಜಕೀಯದಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ, ಭಾಷಿಕವಾಗಿ ನಾನಾ ರೀತಿಯಲ್ಲಿ ಸ್ಥಿತ್ಯಂತರಗಳು, ಮನ್ವಂತರಗಳು ಆಗಿದ್ದಾವೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ? ನಾನು ಮೂಲತಃ ಸಾಹಿತ್ಯಿಕ ವಿದ್ಯಾರ್ಥಿ ಆಗಿರೋದ್ರಿಂದ, MA MD ಪದವೀಧರ ಆಗಿರೋದ್ರಿಂದ, MA ಸಾಹಿತ್ಯ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಥರದ ವಿಚಾರಗಳನ್ನು ನಾನು ಹೇಳ್ತಾ ಇರ್ತೀನಿ ಆಗಾಗ. ಈ ಬೌದ್ಧಿಕ ಸಂಘರ್ಷ, ಮೊದಲು ಬೌದ್ಧಿಕ ಅಂದ್ರೇನು? ಜ್ಞಾನಗಳ ಮಧ್ಯೆ ತಿಕ್ಕಾಟ ಮತ್ತು ಹೊಡೆದಾಟಗಳು ಆಗ್ತಕ್ಕಂಥ ಸಂದರ್ಭಗಳು. ಜ್ಞಾನ ಎಂದರೆ ವೇದ, ವಿದ್ ಅಂದರೆ ಜ್ಞಾನ, ವೇದ, ನಾಲೆಡ್ಜ್. ಯಾವ ಒಂದು ಮಾಹಿತಿಯನ್ನು ಸದುದ್ದೇಶಪೂರ್ವಕವಾಗಿ ಒಳ್ಳೆಯ ಉದ್ದೇಶದಿಂದ ಮಾಹಿತಿಯನ್ನು ಕೊಟ್ಟರೆ ಅದು ಜ್ಞಾನ. ದುರುದ್ದೇಶದಿಂದ ದುರುಪಯೋಗ ಪಡಿಸಿಕೊಂಡ್ರೆ ಅದು ಜ್ಞಾನ ಅಲ್ಲ. ಯಾವತ್ತು ತಪ್ಪುಗಳು ಅಜ್ಞಾನದಿಂದನೇ ಘಟಿಸೋದು, ಜ್ಞಾನದಿಂದ ತಪ್ಪುಗಳು ಘಟಿಸಲ್ಲ. ಯಾವತ್ತು ಜ್ಞಾನ ಅಂತಕ್ಕಂಥದ್ದು ಪ್ರಕಾಶಮಾನವಾದದ್ದು. ಈ ಮೊದಲು ಬೌದ್ಧಿಕತೆ, ಜ್ಞಾನದ ಬಗ್ಗೆ ನಾನು ಕಾನ್ಸೆಪ್ಟ್ ಹೇಳಿ, ಮುಂದೆ ನೆಕ್ಸ್ಟು ನಾನು ಬೌದ್ಧಿಕ ವಾಗ್ವಾದಗಳು, ಸಂಘರ್ಷಗಳು ಯಾಕಾಗ್ತವೆ, ಹೇಗಾಗ್ತವೆ, ಎಲ್ಲಾಗ್ತವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಅಡ್ವರ್ಟೈಸ್ಮೆಂಟು. ನವೆಂಬರ್ 2ರಲ್ಲಿ ನಡೆದಿರ್ತಕ್ಕಂಥ KCET ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಿದ್ದೀನಿ. ಇದು ನನ್ನ KCET ಸರ್ಟಿಫಿಕೇಟು. ತುಂಬ ಅಂದವಾಗಿದೆ. ವಾಟರ್ ರೆಸಿಸ್ಟ್, ವಾಟರ್ ಪ್ರೂಫ್ ಸರ್ಟಿಫಿಕೇಟ್ ಮಾಡಿದ್ದಾರೆ. ಇದು ನನ್ನ KCET ಸರ್ಟಿಫಿಕೇಟು. ಸುಮಾರು 156 ಅಂಕಗಳೊಂದಿಗೆ ಔಟ್ ಆಫ್ 300ಗೆ GK ಪೇಪರ್ 29 ಮತ್ತು ಕನ್ನಡ ಪೇಪರು 58 ಅಂಕಗಳು ರೈಟಾಗಿ ಸುಮಾರು 78 ಅಂಕಗಳು 1x2 ಮಾಡಿದರೆ 156 ಅಂಕಗಳೊಂದಿಗೆ ನಾನು 3B ಕ್ಯಾಟಗರಿಯಲ್ಲಿದ್ದರೂ ಜನರಲಲ್ಲಿ ನಾನು ಪಾಸಾಗಿದ್ದೀನಿ. ಈ ಒಂದು ಖುಷಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನಾನೇನು ಪಬ್ಲಿಸಿಟಿಗೋಸ್ಕರ ಈ ಸ್ಕಿಟ್ ಮಾಡ್ತಾ ಇಲ್ಲ. ಎಷ್ಟೋ ಜನ KCET ಪಾಸಾಗಿದ್ದಾರೆ. ಇನ್ನು ನೆಟ್ ಎಕ್ಸಾಮ್ ಇದೆ, ನಾನು ಅದನ್ನು ತೊಗೊಂಡಿದ್ದೀನಿ ಡಿಸೆಂಬರ್ಗೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಸೆಂಟ್ರಲ್ UGCಯಿಂದ ಅದನ್ನು ನಾನು ಪಾಸಾಗಿ ಹಾಕ್ತೀನಿ. ಅದಕ್ಕೋಸ್ಕರ ತಯಾರಿ ಬರದಿಂದ, ಸಿದ್ಧತೆಯಿಂದ, ನಾಗಾಲೋಟದಿಂದ ಸಾಗಿದೆ. ನಾನು PUCಯಲ್ಲಿ ಎಕನಾಮಿಕ್ಸ್ ವಿದ್ಯಾರ್ಥಿ, BAನಲ್ಲಿ ಎಕನಾಮಿಕ್ಸ್ ವಿದ್ಯಾರ್ಥಿ. ಆದರೆ ಸಾಹಿತ್ಯವನ್ನು ನಾನು ಸ್ನಾತಕೋತ್ತರ ಪದವಿಯಲ್ಲಿ ಆಯ್ಕೆ ಮಾಡಿಕೊಂಡೆ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಈ ಯೂಟ್ಯೂಬು ಮತ್ತು ಇಂಟರ್ನೆಟ್ ಅಂತಕ್ಕಂಥದ್ದು ಜ್ಞಾನವನ್ನು ಈ ಸ್ಪರ್ಧಾರ್ಥಿಗಳಿಗೆ ಕೊಡ್ತಕ್ಕಂಥ ಪ್ರಮುಖವಾದ ಸಾಧನ. ಅದೇ ರೀತಿ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು. ನಾನು ಕೋಚಿಂಗ್ ಸೆಂಟರ್ನಲ್ಲಿ ಅಧ್ಯಯನ ಮಾಡಿ, ಧಾರವಾಡದಲ್ಲಿ 2 ವರ್ಷ ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡಿ ನಾನು ಸರ್ಕಾರಿ ನೌಕರಿಯನ್ನು ಪಡೆದೆ. ಆ ಆತ್ಮತೃಪ್ತಿ ನನಗಿದೆ. ಎಲ್ಲರೂ ಈ ಆತ್ಮತೃಪ್ತಿಯನ್ನು ಅನುಭವಿಸಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಎಲ್ಲರೂ ಆಗಲ್ಲ, ವಿದ್ಯಾವಂತರು, ಬುದ್ಧಿಜೀವಿಗಳು,
ಪದವೀಧರರು, ಸ್ನಾತಕೋತ್ತರ ಪದವೀಧರರು, ಯಥೇಚ್ಛವಾಗಿ ಸ್ಪರ್ಧಾಕಾಂಕ್ಷಿಗಳು, ಜೀವನದಲ್ಲಿ ಉದ್ಯೋಗವನ್ನು ಗಳಿಸಿಕೊಂಡು ಲೈಫ್ ಸೆಟ್ಲ್ ಮಾಡಿಕೊಳ್ಬೇಕು ರೂಢಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಈ ಥರ ಸ್ಪೀಚನ್ನು ಮೋಟಿವೇಶ್ನಲ್ ಆಗಿ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ. ನೋಡಿ ಎಷ್ಟು ಅಂದವಾಗಿದೆ KCET ಪರೀಕ್ಷೆ ಸರ್ಟಿಫಿಕೇಟು, ರೋಲ್ ನಂಬರು, ನನ್ನ ಹೆಸರಿದೆ, ತಂದೆ ತಾಯಿ ಹೆಸರಿದೆ, ಜೊತೆಗೆ ಸಿಗ್ನೇಚರ್ ಇದೆ. ಮಾನ್ಯ ಪ್ರಸನ್ನ IAS, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಆ್ಯಂಡ್ ಮೆಂಬರ್ ಸೆಕ್ರೆಟರಿ KCET, ಜೊತೆಗೆ ಪ್ರೊಫೆಸರ್ B ತಿಮ್ಮೇಗೌಡ, ಚೇರ್ಮನ್ KCET. ಎಷ್ಟು ಸುಂದರವಾಗಿ ಅಂದವಾಗಿ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಯಾಂಬ್ಲಮ್ ಇದೆ. ಈ ಥರ ಅತ್ಯಂತ ವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ನಡೆಸಿ ಸರ್ಟಿಫಿಕೇಟ್ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಕ್ಕಾಗಿ ಈ ಸಂಪೂರ್ಣ ಹಿರಿಯ ಅಧಿಕಾರಿಗಳಿಗೆ, ಹಿರಿಯರಿಗೆ, ಚೇರ್ಮನ್ ಸಾಹೇಬರಿಗೆ, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು, ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು. ಈಗ ನಾನು ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ಉದ್ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಬೌದ್ಧಿಕತೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬೌದ್ಧಿಕ ಸಂಘರ್ಷಗಳು ಹೇಗಾಗ್ತವೆ ಅಂತಕ್ಕಂಥದ್ದು ಕಾನ್ಸೆಪ್ಟನ್ನು ನಾನು ಹೇಳ್ತಾ ಇದ್ದೀನಿ. ಬೌದ್ಧಿಕ ಸಂಘರ್ಷಗಳು ಮುಖ್ಯವಾಗಿ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ವಿಚಾರಗಳಿಂದ. ಸಾಂಸ್ಕೃತಿಕ ವಿಚಾರ ಅಂದರೆ ಮುಖ್ಯವಾಗಿ ಮತ್ತೆ ನಾವು ಆಹಾರ, ವೇಷಭೂಷಣ, ಭಾಷೆ, ಮಾಡ್ತಕ್ಕಂಥ ವೃತ್ತಿ, ಅವು ಎಲ್ಲವುಗಳಿಗೆ ಒಳಗೊಂಡಿರ್ತದೆ. ನಮ್ಮ ದೇಶ ವಿಶಾಲವಾಗಿರ್ತಕ್ಕಂಥ ದೇಶ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ. ನಾವು ದಕ್ಷಿಣ ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಾಗಿರೋದ್ರಿಂದ ಕನ್ನಡಿಗರು ಸಮಸ್ತ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಒಂದು ಪ್ರದೇಶ. ನಾನು 2011ರಲ್ಲಿ B.Ed ಶಿಕ್ಷಣ ವಿದ್ಯಾಲಯದಲ್ಲಿ ಸಿಂಧನೂರಿನ ಕನಕದಾಸ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಿರ್ಬೇಕಾದ್ರೆ ಶೈಕ್ಷಣಿಕ ಪ್ರವಾಸದಲ್ಲಿ ಸಿಬ್ಬಂದಿಯಲ್ಲಿ ನಾನು ಹೋಗಿದ್ದೆ. ಉತ್ತರ ಭಾರತ ಪ್ರವಾಸವನ್ನು 15 ದಿನ ಕೈಗೊಂಡಿದ್ದೆ ನಾನು. ಆ 15 ದಿನ ಉತ್ತರ ಭಾರತ ಪ್ರವಾಸವನ್ನು 2011ರಲ್ಲಿ ಕೈಗೊಂಡಾಗ ಮಾರ್ಚ್ ತಿಂಗಳಲ್ಲಿ ಮೊದಲಿಗೆ ಆಗ್ರಾ, ಲಕ್ನೋ, ಜೈಪುರ, ಫತೇಪುರ ಸಿಕ್ರಿ, ಆನಂತರ ದಿನಗಳು ಘಟಿಸಿದಂತೆ ಚಂಡೀಗಢ, ಸ್ವರ್ಣಮಂದಿರ, ಕುಲು ಮನಾಲಿ, ಸಿಮ್ಲಾ, ಘಾಟ್ ಸೆಕ್ಷನ್, ಹಿಮಾಚಲ್ ಪ್ರದೇಶ್, ವಾಘಾ ಬಾರ್ಡರ್ ಪೆರೇಡ್ ಕವಾಯ್ತು ಈವ್ನಿಂಗ್, ಅಲ್ಲೆಲ್ಲ ಪ್ರವಾಸ ಹೊರಟು ಬಂದ್ವಿ. ಆನಂತರ ಜಾಲಿಯನ್ ವಾಲ್ಬಾಗ್, ಆಮೇಲೆ ಕುರುಕ್ಷೇತ್ರ ಸ್ಥಳ ಮಧ್ಯರಾತ್ರಿ 8 ಗಂಟೆಯಲ್ಲಿ 8 ನಿಮಿಷ ಆಗ್ತವೆ ಒಂದು ಸ್ಕಿಟ್ಟು. ನೋಡೋಣ, ಸವಿಸ್ತಾರವಾಗಿ ವಿಷಯವನ್ನು ಪ್ರಸ್ತುತಪಡಿಸೋಣ ಅಂತ ಇದ್ದೀನಿ. ಒಳ್ಳೆಯದಾಗಲ್ಲ ಅನ್ನೋ ಉದ್ದೇಶದಿಂದ ಅಷ್ಟೇನಿದೆ ಅಂತ ಪಬ್ಲಿಸಿಟಿಗೋಸ್ಕರ ಅಲ್ಲ. ನನಗೆ ಪಬ್ಲಿಸಿಟಿ ಇಷ್ಟ ಇಲ್ಲ. ಬೆಳಿಬೇಕು. ವಿದ್ಯಾವಂತರು ಉದ್ಯೋಗವನ್ನು ಗಳಿಸಿಕೊಂಡು ಉತ್ತಮ ಭೂಮಿಕೆಗೆ ಬರಬೇಕಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಎಲ್ಲರಲ್ಲಿ ಒಂದು ಪ್ರತಿಭೆ ಇರ್ತದೆ, ಜ್ಞಾನ ಇರ್ತದೆ, ಅಂತ ಒಂದು ಶಕ್ತಿ ಇರ್ತದೆ. ಅದನ್ನು ಅಭಿವೃದ್ಧಿಸ್ಕೊಳ್ಬೇಕಷ್ಟೇ, ಮತ್ತೇನಿಲ್ಲ. ಆನಂತರ ಈ ಪ್ರವಾಸದ ಬಗ್ಗೆ ಹೇಳ್ತಾ ಇದ್ದೆ. ಆನಂತರ ಉತ್ತರ ಭಾರತದ ಪ್ರವಾಸದಲ್ಲಿ ಬಿರ್ಲಾ ಟೆಂಪಲ್ಲು, ದೆಹಲಿ ಹಳೆಯ ಪಾರ್ಲಿಮೆಂಟ್ ಕಟ್ಟಡ ಮತ್ತು ದೆಹಲಿಯ ಅಕ್ಷರಧಾಮ, ಲೋಟಸ್ ಮಹಲ್ಲು, ಈ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿದೆ. ಆಗ್ರಾ ತಾಜ್ ಮಹಲು, ಜಾಲಿಯನ್ ವಾಲ್ಬಾಗು, ಶಕ್ತಿ ಸ್ಥಳ, ರಾಜ್ಘಾಟ್, ನೆಹರು ನಿವಾಸದ ಅರಮನೆ, ಮತ್ತು ರಾಜೀವ್ ಗಾಂಧಿ ಮತ್ತು ವಸ್ತು ಸಂಗ್ರಹಾಲಯಗಳ ವೀಕ್ಷಣೆ, ವೀರಘಾಟ್, ಈ ಎಲ್ಲ ಸ್ಥಳಗಳನ್ನು, ಮತ್ತು ಅಲ್ಲದೆ ಜೈಪುರದ ಪಿಂಕ್ ಸಿಟಿ ಅಂತ ಕರೀತಾರೆ. ಅಲ್ಲಿಯೇ ಕೆಂಪು ಬಣ್ಣದ ಇಟ್ಟಿಗೆಗಳಿಂದ ಮನೆಗಳು ಹೆಚ್ಚು ನಿರ್ಮಾಣ ಆಗಿರೋದ್ರಿಂದ, ಮತ್ತು ಮಾನಸಿಂಗ ಅರಮನೆ, ಹವಾ ಮಹಲ್ಲು, ಜಂತರ್ ಮಂತರು, ಇವೆಲ್ಲವುಗಳನ್ನು ನಾನು ವೀಕ್ಷಣೆ ಮಾಡಿದೆ. ಮುಖ್ಯವಾಗಿ ಅಲ್ಲಿ ನಾನು ಗಮನಿಸಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, 2011ರಲ್ಲಿ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಪ್ರಶಿಕ್ಷಣ ಉಪನ್ಯಾಸಕನಾಗಿ ನಾನು ನಮ್ಮ ತಂಡದೊಂದಿಗೆ ಹೋದಾಗ ಅಲ್ಲಿ ಜನಗಳು ಆಹಾರ ಪದ್ಧತಿಯಲ್ಲಿ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಸ್ವಲ್ಪ ಅಲ್ಲ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಬಿಟ್ಟರೆ ತಮ್ಮ ಕೆಲಸಗಳಲ್ಲಿ ತಾವು ದಿನನಿತ್ಯ ತೊಡಗಿರ್ತಾರೆ. ಇಷ್ಟೇ ನಾನು ಮುಖ್ಯವಾಗಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು.
ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಯಾರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ತಮ್ಮ ಬಗ್ಗೆ ತಾವು ದಿನನಿತ್ಯ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತಾರೆ. ಮತ್ತು ಅದರ ಜೊತೆಗೆ ನಾನು ಇನ್ನೊಂದು ಕಂಡಿರ್ತಕ್ಕಂಥ ಇದೇ ಹೇಳಿದ್ನಲ್ಲ, ಬೌದ್ಧಿಕ ಸಂಘರ್ಷದ ವಿಷಯ ಏನಪ್ಪ ಅಂತಂದರೆ, ಸ್ವಲ್ಪ ಅವರು ಜನಾಂಗೀಯ ಭೇದದ ವಾತಾವರಣವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ. ಯಾಕಂದರೆ ನಾವು ದಕ್ಷಿಣ ಭಾರತದಿಂದ ಪ್ರವಾಸಕ್ಕೆ ಹೋಗ್ತಿದ್ದೀವಿ. ಸುಮಾರು 100 ವಿದ್ಯಾರ್ಥಿಗಳನ್ನು ಪ್ರವಾಸದಲ್ಲಿ ಸ್ವಲ್ಪ ದಕ್ಷಿಣ ಉತ್ತರದ ಒಂದು ರೀತಿಯ ಭೇದ ಭಾವ ಮೊದಲಿನಿಂದಲೂ ಇದೆ ಅನ್ನೋದಕ್ಕೆ ನನಗೆ ಅಲ್ಲಿ ಇತಿಹಾಸ, ಕನ್ನಡದ ಚರಿತ್ರೆಯಲ್ಲಿ ನಾನು ಓದಿದರೂ ಸಹ ಅಲ್ಲಿ ಸ್ವಲ್ಪ ಸಾಬೀತಾಯಿತು. ಜನಾಂಗೀಯ ತಾರತಮ್ಯ ಭೇದದ ಒಂದು ಸ್ವಲ್ಪ ಭಾವನೆಯನ್ನು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭವನ್ನು ನಾನು ಒಂದು ಸ್ಥಳದಲ್ಲಿ ಗಮನಿಸಿದೆ. ಜಾಲಿಯನ್ ವಾಲ್ಬಾಗ್ ಹತ್ರ ಇರಲಿ, ಆ ವಿಷಯ ಒಂದು ಕಡೆ ಇರಲಿ. ಇನ್ನು ದಕ್ಷಿಣ ಭಾರತದ ಪ್ರವಾಸಕ್ಕೆ ಬಂದರೆ 2008ರಲ್ಲಿ ನಾನು ಕುಳಿ ಜ್ಞಾನಭಾರತಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಮತ್ತೆ ಪ್ರವಾಸ ಕೈಗೊಂಡಿದ್ದೆ. B.Ed ನಂತರ ದಾವಣಗೆರೆ M.Ed ತರಬೇತಿ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ದಾವಣಗೆರೆಯಲ್ಲಿ ಸೇರಿದಾಗ ದಕ್ಷಿಣ ಭಾರತದ ಪ್ರವಾಸವನ್ನು M.Ed ಸ್ಟೂಡೆಂಟ್ಸ್ ಆಗಿ ವಿದ್ಯಾರ್ಥಿಯಾಗ ಪ್ರವಾಸ ಕೈಗೊಂಡಿದ್ದೆ. ಪ್ರಮುಖವಾಗಿ ಕೈಗೊಂಡಿರ್ತಕ್ಕಂಥ ಸ್ಥಳಗಳು ಶಿರಸಿ ಪ್ರಥಮವಾಗಿ, ಬನವಾಸಿ, ಆಮೇಲೆ ಇಡಗುಂಜಿ, ಗೋಕರ್ಣ ಬೀಚ್ ಮತ್ತು ಮುರುಡೇಶ್ವರ ಬೀಚು ಮತ್ತು ಧರ್ಮಸ್ಥಳ, ಶಿರಸಿ, ಹೊರನಾಡು, ಶೃಂಗೇರಿ ಮತ್ತು ಸಿಗಂದೂರು ಲಾಂಚು, ಮಲ್ಪೆ ಬೀಚು, ತೋನ್ಸೆಪರೆ, ಸೇಂಟ್ ಮೇರೀಸು ಸಮುದ್ರದಲ್ಲಿ ಬೀಚು, ಸಮುದ್ರ ಪ್ರಯಾಣ ಮಾಡಿದ್ವಿ ಸ್ವಲ್ಪ 6 ಕಿಲೋಮೀಟರ್ ಒಂದು ದ್ವೀಪಕ್ಕೆ. ಮತ್ತು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಅನಾಟಮಿನ ಭೇಟಿ ಮಾಡಿ ಸಂಗ್ರಹಾಲಯವನ್ನು ವೀಕ್ಷಣೆ ಮಾಡಿದ್ವಿ. ಇವು ದಕ್ಷಿಣ ಭಾರತದಲ್ಲಿ ಕೈಗೊಂಡಿರ್ತಕ್ಕಂಥ ಪ್ರವಾಸಗಳು. ಇದ್ರ ಜೊತೆಗೇ 2ನೇ ಬಾರಿಗೆ ಸೇವೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ನಂತರ ಸೇವೆಗೆ ಸೇರಿದ ಸಂದರ್ಭದಲ್ಲಿ ಕೈಗೊಂಡಿರ್ತಕ್ಕಂಥ ಇವೇ ಸ್ಥಳಗಳನ್ನು ವೀಕ್ಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೂ ಕೆಲವು ಅಡಿಷ್ನಲ್ ಪ್ಲೇಸ್ಗಳನ್ನು ನಾವು ಪ್ರವಾಸದಲ್ಲಿ ಮಾಡಿದ್ವಿ. ಅವು ಯಾವಪ್ಪ ಅಂತಂದರೆ ಕುಶಾಲನಗರ, ಬೈಲ್ಕುಪ್ಪೆ, ಬೌದ್ಧ ಗೋಲ್ಡನ್ ಟಿಬಿಟಿಯನ್ ಟೆಂಪಲ್ಲು, ತಲಕಾವೇರಿ, ಭಾಗಮಂಡಲ, ಮಡಿಕೇರಿ, ಕಾವೇರಿ ಉಗಮ ಸ್ಥಳ ಅಂತ ಹೇಳ್ತೀವಿ ತಲಕಾವೇರಿ, ಇವುಗಳನ್ನು ನಾವು ಸಂಗ್ರಹ ಮಾಡಿದ್ವಿ, ಸಂದರ್ಶನ ಮಾಡಿ ಪ್ರವಾಸ ಹೊರಟು ನೋಡಿದ್ವಿ. ಮತ್ತು ಜೋಗ್ ಫಾಲ್ಸ್, ಶಿವಮೊಗ್ಗ ಸಾಗರ ತಾಲೂಕಿನ ಗೇರುಸೊಪ್ಪ ಹತ್ತಿರ ಜೋಗ್ ಫಾಲ್ಸನ್ನು ಮತ್ತು ಘಾಟ್ ಸೆಕ್ಷನ್ನು ಇವುಗಳನ್ನೆಲ್ಲ ನಾವು ಪ್ರವಾಸದಲ್ಲಿ ಸಂದರ್ಶನ ಮಾಡಿದ್ವಿ. ದಕ್ಷಿಣ ಭಾರತದ ಪ್ರವಾಸ ಇದು. ದಕ್ಷಿಣ ಭಾರತದ ಪ್ರವಾಸ ಮತ್ತು ಉತ್ತರ ಭಾರತದ ಪ್ರವಾಸಕ್ಕೆ ಮಧ್ಯದಲ್ಲಿ ನಾನು ಗುರುತಿಸ್ತಕ್ಕಂಥ ಒಂದು ಸಾಂಸ್ಕೃತಿಕ ಭಿನ್ನತೆ ಏನಪ್ಪ ಅಂತಂದರೆ, ದಕ್ಷಿಣ ಭಾರತದಲ್ಲಿ ಬಹುದೇವತಾರಾಧನೆ ಇದೆ. ಕನ್ನಡಿಗರಲ್ಲಿ, ಜನಗಳಲ್ಲಿ, ಯಾವುದೇ ರಾಜ್ಯದ ನೈಗೋಬರ್ ಸ್ಟೇಟ್ಸ್ ಆಗಿರ್ಬೋದು, ಇನ್ ನೈಗೋಬರ್ ಸ್ಟೇಟ್ಸ್ ವೇರಿಯಸ್ ಸೆಲಿಬ್ರೇಷನ್ಸ್ ಇನ್ ಸ್ಪಿರಿಚುವಲ್ ಆ್ಯಂಡ್ ಎಥಿಕಲ್ ಸೆಕ್ಟರ್. ಬಹುದೇವತಾರಾಧನೆ ತುಂಬ ಇದೆ ದಕ್ಷಿಣ ಭಾರತದಲ್ಲಿ. ಆದರೆ ಉತ್ತರ ಭಾರತದಲ್ಲಿ ಅಷ್ಟು ಬಹುದೇವತಾರಾಧನೆ ಇಲ್ಲ. ಸ್ವಲ್ಪ ಏಕದೇವೋಪಾಸನೆ ಕಡೆಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಉತ್ತರ ಭಾರತೀಯರು ಅಂತಕ್ಕಂಥದ್ದು ನನ್ನ ವಿಚಾರ, ನಾನು ಕಂಡುಕೊಂಡಿರ್ತಕ್ಕಂಥ ವಿಚಾರ. ಈ ಬೌದ್ಧಿಕತೆ ಸಂಘರ್ಷಗಳು ಈ ವಿಚಾರಗಳಿಂದ ಉಂಟಾಗ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಷ್ಟೇ ಅಲ್ಲ, ಈಗ ಇನ್ನೊಂದು ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸಿದಾಗ, ಇವತ್ತಿನ ಕಾನ್ಸೆಪ್ಟ್ ಸ್ಕಿಟ್ಟಲ್ಲಿ ನಾನು ಮಧ್ಯಮ ಒಂದು ಸಮಯಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಇಂದಿನ ಯುವಕರು ಮತ್ತು ಪ್ರತಿಯೊಬ್ಬ ಪ್ರಜೆಗಳು ಕಾನೂನಿನ ಜ್ಞಾನವನ್ನು ಹೊಂದಿರಬೇಕು. ಸಂಪೂರ್ಣವಾಗಿ ಕಾನೂನಿನ ಜ್ಞಾನ ಹೊಂದಿದ್ರೆ ಮನುಷ್ಯನಿಗೆ ಒಂದು ವಿಲ್ ಪವರ್ ಹೆಚ್ಚಾಗುತ್ತೆ, ಹೈಕ್ ಆಗುತ್ತೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ಪ್ರಸ್ತುತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಸ್ಕಿಟ್ಟಲ್ಲಿ ಕೆಲವೊಂದು ಕಾನೂನಿನ ಪುಸ್ತಕಗಳನ್ನು ನಾನು ಪರಿಚಯ ಮಾಡಿಸಿದ್ದೆ. ಈ ಒಂದು ಸ್ಕಿಟ್ಟಲ್ಲಿ ನಾನು ಕಾನೂನಿನ ಸ್ಕಿಟ್ಟನ್ನು ನಾನು ಸಂಕ್ಷಿಪ್ತವಾಗಿ ಇನ್ನೂ ಕೆಲವು ಪುಸ್ತಕಗಳನ್ನು ನಾನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಪ್ರತಿಯೊಬ್ಬ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ವ್ಯಕ್ತಿ KCSR ಪುಸ್ತಕವನ್ನು ಓದಲೇಬೇಕು. ಇದು ಸಾಮಾನ್ಯವಾಗಿ ಸ್ಥಳೀಯವಾಗಿ ಮುದ್ರಣವಾಗಿರ್ತಕ್ಕಂಥ ಒಂದು ಪುಸ್ತಕ.
ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರೆಯೋಕ್ಕಾದ್ರೆ ನಾನು ತಗೊಂಡಿದ್ದೆ, ಇದನ್ನು ಪಾಸ್ ಆದೆ. ಆಮೇಲೆ ಕೆಲವೊಂದು ಸರ್ಕಾರಿ ಮುದ್ರಣದಿಂದ ಪ್ರಕಟಗೊಳ್ತಕ್ಕಂಥ KCSR ಕನ್ನಡ ಪುಸ್ತಕವನ್ನು ಓದಬೇಕು. ಯಾಕಂದ್ರೆ ಸರ್ಕಾರಿ ಮುದ್ರಣದಿಂದ ಏನಾದರೂ ಗೊಂದಲಗಳು ಬಂದಾಗ ಯಾವುದೋ ಕೇಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿರ್ತಕ್ಕಂಥ ನಿದರ್ಶನವನ್ನು ಕೊಟ್ಟರೆ ಅದು ಸರ್ಕಾರ ಮತ್ತು ಕೋರ್ಟು ಅಕ್ಸೆಪ್ಟ್ ಮಾಡುತ್ತೆ. ಈ ಥರ ಸ್ಥಳೀಯವಾಗಿರ್ತಕ್ಕಂಥ ಪ್ರಿಂಟೆಡ್ನ ಅಲ್ಲಿ ಬಳಸುವ ಹಾಗಿಲ್ಲ. ಅದೇ ರೀತಿಯಾಗಿ ಇದು ಇಂಡಿಯನ್ ಭಾರತೀಯ ದಂಡ ಸಂಹಿತೆ 1860 ಇದು ಒಂದು ಆ್ಯಕ್ಟ್ ಬುಕ್ಕು. IPC ಸೆಕ್ಷನ್ 1860 ಅಂತ ಹೇಳ್ತೀವಿ. ಇದರಲ್ಲಿ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಆ್ಯಕ್ಟ್ ಆರ್ಟಿಕಲ್ಸು ಘನತ್ವಗಳು ಇದ್ದಾವೆ. ಇದ್ರ ಬಗ್ಗೆ ತಿಳುವಳಿಕೆ ಹೊಂದಿರಬೇಕಂತಕ್ಕಂಥದ್ದು ನನ್ನ ಭಾವನೆ. ನೆಕ್ಸ್ಟು ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂಥೇಳಿ ಹೊಸದಾಗಿ ಮಾಡಿರ್ತಕ್ಕಂಥ ಹೊಸ ಕಾನೂನು ಆ್ಯಕ್ಟ್ ಮಸೂದೆ ಬಿಲ್ ಮಂಡಿಸಿ ಮಾನ್ಯ ಗೃಹ ಸಚಿವರು ಕೇಂದ್ರ ಸರ್ಕಾರ ಮತ್ತು ಬಿಲ್ಲನ್ನು ಮಂಡಿಸಿ ಅದನ್ನು ಪಾಸ್ ಮಾಡಿರ್ತಕ್ಕಂಥ 3 ಹೊಸ ಕಾನೂನುಗಳು ಪಾಸಾಗಿದ್ದಾವೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 2023, ಭಾರತೀಯ ನಾಗರಿಕ ಸಂಹಿತೆ 2023-4 ಮತ್ತು ಇನ್ನೊಂದು ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ಕಾನೂನು ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತಂದೇಳಿ ಎರಡನೇದು. ಮೊದಲನೇದು ಭಾರತೀಯ ನಾಗರಿಕ ಸಂಹಿತೆ, ಮೊದಲನೇದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಎರಡನೇದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತು ಮೂರನೇದು ಭಾರತ ಕಾನೂನು ಸಂಹಿತೆ. 3 ಇವು ಹೊಸ ಪುಸ್ತಕಗಳು ಬಂದಿದ್ದಾವೆ. ಇವುಗಳನ್ನ ನಾನು ಓದಬೇಕಾಗಿದೆ. ಇವುಗಳ ಕಾನೂನುಗಳು ಘನತ್ವಗಳು ಇದರಲ್ಲಿ ಇದ್ದಾವೆ. ಇವುಗಳ ಬಗ್ಗೆ, ಯಾಕಂದರೆ ಈ ಕಾನೂನು ಬಗ್ಗೆ ತಿಳುವಳಿಕೆ ಇರಲೇಬೇಕು. ಇದು ಕೌಟುಂಬಿಕ ಕಾನೂನು, ಇದು ಫ್ಯಾಮಿಲಿ ಲಾ ಅಂತಂದು ಹೇಳಿದೆ ಆ್ಯಕ್ಟ್ ಬುಕ್ಕು. ಈ ಆ್ಯಕ್ಟ್ ಬುಕ್ಕುಗಳು ಸಹ ಸ್ವಪ್ನ ಬುಕ್ ಸ್ಟಾಲ್ ಮತ್ತು KG ಪಬ್ಲಿಕೇಶನ್ ಬೆಂಗಳೂರು ಅಲ್ಲಿ ದೊರೀತವೆ, ಓದಬೇಕಂತಕ್ಕಂಥದ್ದು. ಇನ್ನು ಇದು ಕನ್ನಡ ಸಾಹಿತ್ಯದಲ್ಲಿ ನೆಕ್ಸ್ಟ್ ಮುಂಬರುವ ನೆಟ್ ಮತ್ತು UP ಉಪನ್ಯಾಸ ಪರೀಕ್ಷೆಗಳಿಗೆ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಪುಸ್ತಕ ಕನ್ನಡ ಕೋಶ ಅಂತಕ್ಕಂಥದ್ದು. ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ರೆಫರೆನ್ಸ್ ಬುಕ್ಕು. ನಾನು ಕಾನೂನಿನ ಬಗ್ಗೆ ಬೌದ್ಧಿಕ ಸಂಘರ್ಷದಲ್ಲಿ ಯಾಕೆ ನಾನು ಕೋರ್ಲೇಟಾಗಿ ವಿಷಯವನ್ನು ಪ್ರಸ್ತಾಪಪಡಿಸ್ತೇನಪ್ಪ ಅಂತಂದರೆ, ಇವತ್ತು ಕಾನೂನಿನ ಬಗ್ಗೆ ಜ್ಞಾನ ಇರಬೇಕು. ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಫ್ರಾಡ್ ನಡೀತಾ ಇದೆ. ಈ ಇಲ್ಲದ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳಾಗಿರ್ಬೋದು, IT ಕಂಪ್ನಿಗಳು, ಯಾವನ್ನೂ ಬ್ಲೇಮ್ ಮಾಡೋಕ್ಕೆ ಬರೋಲ್ಲ. ಆದರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇರಬೇಕಂಥದ್ದು. ಸುಳ್ಳು ಸಾಕ್ಷಿ, ಒಬ್ಬರನ್ನ ದುಡ್ಡು ಕೊಟ್ಟು ಸಾಕ್ಷಿ ಸುಳ್ಳು ಹೇಳಂತಂದೇಳಿ ಕೋರ್ಟಿಗೆ ಬಂದು ನಿಲ್ಲಿಸ್ಬೋದು ಆಗಿರ್ಬೋದು, ಅಥವಾ ದೃಶ್ಯಾವಳಿಗಳನ್ನ ಚಿತ್ರೀಕರಣ ಮಾಡ್ತಾರೆ. ಈಗ ಧ್ವನಿ ಸುಳ್ಳುಗಳನ್ನು ಚಿತ್ರೀಕರಣ ಮಾಡ್ತಾರೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಫೇಕ್ ಆಗ್ಬೋದು. ಅವು ಫೇಕ್ ಆಗ್ತಕ್ಕಂಥ ಎಷ್ಟೋ ಸಂದರ್ಭಗಳು ಇರ್ತವೆ. ಹೆಚ್ಚಿನ ಅವುಗಳಿಗೆ ನಾವು ತಿಳ್ಕೊಂಡಾಗ ಬರುತ್ತೆ. ಆದ್ದರಿಂದ ಮುಖ್ಯವಾಗಿ ಕೆಲವು ಕಚೇರಿಗಳಲ್ಲಿ CC ಕ್ಯಾಮ್ರಾಗಳೇ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳು ಇಲ್ಲ. ಕೆಲವೊಂದು ಕಚೇರಿಗಳಲ್ಲಿ ಇದ್ದಾವೆ, ಕೆಲವು ಕಚೇರಿಗಳಲ್ಲಿ CC ಕ್ಯಾಮ್ರಾಗಳಿಲ್ಲ. ಅದಕ್ಕೆ ಸಾಕ್ಷಿ ಏನು ಅಂತ ಏನಾದರೂ ಸುಳ್ಳು ಆಪಾದನೆ ಹೊರಿಸಿದಾಗ ಸಾಕ್ಷಿ ನಮಗೆ ಬೇಕಾಗಿರ್ತಕ್ಕಂಥ CC ಕ್ಯಾಮ್ರಾ ಒಂದು ರೆಕಾರ್ಡ್ ಸಂಗ್ರಹ ಮಾತ್ರ, ಬೇರೆ ಏನೂ ಇಲ್ಲ. ಮನುಷ್ಯರು ಸುಳ್ಳು ಹೇಳ್ಬೋದು, ಆದರೆ CC ಕ್ಯಾಮ್ರಾ ಸುಳ್ಳು ಹೇಳಲ್ಲ. ಯಂತ್ರ ನಾವೇನು ಕೊಟ್ಟಿರ್ತಾ ಆ ಕೆಲಸವನ್ನು ಮಾತ್ರ ಮಾಡುತ್ತೆ. ಆ ಮನುಷ್ಯ ಮಾತ್ರ ಮನಸ್ಸು ಬದಲಾಯಿಸ್ತೇನೆ ಒಳಗಡೆ. ಆದ್ದರಿಂದ ಎಲ್ಲ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳು ಬಂದರೆ ಈ ತರಹದ ಒಂದು ಪ್ರಾಮಾಣಿಕ ಇನ್ ಕೇಸ್ ಇನ್ಸಿಡೆಂಟ್ಸ್ಗಳು ಏನಾದರೂ ಆದರೆ ಆ CC ಕ್ಯಾಮ್ರಾಗಳ ಮೂಲಕ ಸತ್ಯಾಂಶವನ್ನು ಹೊರಗೆಳಿಬೋದು. CC ಕ್ಯಾಮ್ರಾವನ್ನು ಪೇಪರಿಂದ ಕವರ್ ಮಾಡಿ ಅದು ಮತ್ತೆ ಹಾಳು ಮಾಡಿ ಘಟನೆಗಳು ಮಾಡ್ತಕ್ಕಂಥ ಸಂಭವಗಳನ್ನು ನಡೀತಾ ಇದ್ದಾವೆ. ನಾನು ಹಿಂದಿನ ಸ್ಕಿಟ್ನಲ್ಲಿ ಹೇಳಿದೆ, ಯಾವ ಒಂದು ಮಾಟ ಮಂತ್ರಗಳೆಲ್ಲ ಸುಳ್ಳು, ಎಲ್ಲ ಮನುಷ್ಯರೇ ಮಾಡೋದಂತಂದೇಳಿ ನಾನು ಹೇಳಿದೆ. ಆ ರೀತಿಯಾಗಿ ಈ CC ಕ್ಯಾಮ್ರಾಗಳು ಸತ್ಯವನ್ನು ಕರೆಕ್ಟಾಗಿ ವಸ್ತುನಿಷ್ಠವಾಗಿ ಕೊಡ್ತಕ್ಕಂಥ ಸಂದರ್ಭಗಳನ್ನು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು. ಈ ದೃಶ್ಯ ಮತ್ತು ಧ್ವನಿ ಸುರುಳಿ CC ಕ್ಯಾಮ್ರಾಗಳು ಚಿತ್ರೀಕರಣಗಳು ಸಹ ಫೇಕ್ ಆಗ್ಬೋದು. ಆ ಥರ ಕಚೇರಿಗಳಲ್ಲಿ CC ಕ್ಯಾಮ್ರಾ ವ್ಯವಸ್ಥೆ ಇದ್ದರೆ ಇನ್ನೂ ದಕ್ಷ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ನನ್ನ ಭಾವನೆ. ಇಷ್ಟು ವಿಷಯಗಳನ್ನು ನಾನು ಪ್ರಸ್ತುತಪಡಿಸಿದೆ. ಈ ಉದ್ದೇಶ ಬೌದ್ಧಿಕ ಸಂಘರ್ಷಗಳು ಹೇಗಾಗ್ತವೆ ಸಮಾಜದಲ್ಲಿ ಅಂತಕ್ಕಂಥದ್ದು ನಾನು ಒಂದು ಉದಾಹರಣೆಯ ಮೂಲಕ ನಿಮಗೆ ನಾನು ಪ್ರೆಸೆಂಟೇಷನನ್ನು ಮಾಡಿದೆ. ಸೊ ಇದು ಇವತ್ತಿನ ವಿಷಯ, ಚರ್ಚೆ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟು ವಿಷಯ. ಇನ್ನು ಸಾಕಷ್ಟು ವಿಷಯಗಳೊಂದಿಗೆ ಒಂದು ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನೆಕ್ಸ್ಟ್ ಸ್ಕಿಟ್ಟಲ್ಲಿ ನಾನು
ಮಾಡತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ರಾಜಕೀಯ ಮತ್ತು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಉತ್ತಮ ಅಂಶಗಳನ್ನು ಸ್ವೀಕಾರ ಮಾಡಿ ಅವುಗಳನ್ನು ಅಪ್ಲಿಕೇಬಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂತ ಹೇಳ್ತಾ, ಇನ್ನು ಭಾಷೆ ಬಗ್ಗೆ ಸ್ವಲ್ಪ ಕನ್ಕ್ಲೂಸ್ ಮಾಡಿ ಹೇಳೋದಾದರೆ, ಒಂದು, ಕನ್ನಡ ಭಾಷೆಯನ್ನು ಮುಖ್ಯವಾಗಿ ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡ್ತಕ್ಕಂಥ ದ್ವಿಭಾಷಾ ಸೂತ್ರ, ತ್ರಿಭಾಷಾ ಸೂತ್ರ ಅಂತಂದೇಳಿ ನಾವು ಹೇಳ್ತೀವಿ. ಒಂದು ಕ್ವಶನ್ ಮಾಡ್ತೀನಿ ನಾನು ಕನ್ನಡಿಗರಿಗೆ. ನಾವು ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಅಧ್ಯಯನ ಮಾಡ್ತೀವಿ, ಪ್ರಥಮ ಭಾಷೆ ಕನ್ನಡವನ್ನು ಅಧ್ಯಯನ ಮಾಡ್ತೀವಿ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಮತ್ತು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಮತ್ತು ಪದವಿ ಹಂತದಲ್ಲಿ. ತೃತೀಯ ಭಾಷೆ ಹಿಂದಿಯನ್ನಾಗಿ ಅಧ್ಯಯನ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡಿದರೆ ಯುರೋಪ್ ಕಂಟ್ರಿ ಮತ್ತು ಇಂಗ್ಲೆಂಡ್ ದೇಶದ ಭಾಷೆ ಇಂಗ್ಲೀಷ್ ಭಾಷೆ, ಆ ದೇಶದಲ್ಲಿ ಕನ್ನಡ ಭಾಷೆಯನ್ನು ದ್ವಿತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತಾರೆ? ಇದು ನನ್ನ ಕ್ವಶನ್. ಮತ್ತು ಆ ಒಂದು ಖಂಡದ ಭಾಷೆಯನ್ನು, ಯುರೋಪ್ ಖಂಡದ ಭಾಷೆಯನ್ನು ನಾವು ಈ ಸೆಕೆಂಡ್ ಲ್ಯಾಂಗ್ವೇಜ್ನಾಗಿ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದರೆ, ಆ ಯುರೋಪ್ ಖಂಡದಲ್ಲಿ ಏಷ್ಯಾ ಖಂಡದ ಭಾರತ ದೇಶದ ಒಂದು ಪ್ರಾದೇಶಿಕ ಭಾಷೆಯಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಅಲ್ಲಿ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡ್ತಾರೆ? ದಟ್ ಈಸ್ ದ ಕ್ವಶನ್. ನೋಡಿ, ಅವರ ಭಾಷೆಯನ್ನು ನಾವು ಅಧ್ಯಯನ ಮಾಡಬೇಕು, ನಮ್ಮ ಭಾಷೆಯನ್ನು ನಾವು ಅಧ್ಯಯನ ಮಾಡಲ್ಲ. ಈ ಕೆಲವು ದಿನಗಳಿಂದ ಕನ್ನಡ ಮಾಧ್ಯಮದಲ್ಲಿ MBBS ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಬಟ್ ಇಂಜಿನಿಯರಿಂಗ್ ಕೋರ್ಸಿಗೆ ಕೇವಲ 3 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದರು ಬೆಂಗಳೂರಲ್ಲಿ. ನಾನು ಕೇಳಲ್ಪಟ್ಟೆ ನಮ್ಮ ಉಪನ್ಯಾಸಕ ಸ್ನೇಹಿತ ಮಿತ್ರಗಳಿಂದ ಅಷ್ಟೇ. ಮತ್ತು MBBS ಕನ್ನಡ ಮಾಧ್ಯಮಕ್ಕೆ ಯಾರೂ ಪ್ರವೇಶಕ್ಕೇ ಬರಲಿಲ್ಲ ಅಂತೇಳಿ 2 ಕೋರ್ಸ್ಗಳನ್ನು ಕನ್ನಡ ಮಾಧ್ಯಮದಲ್ಲಿ ಕ್ಲೋಸ್ ಮಾಡಿದರು. ಇಲ್ಲಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ, ನಾನಾ ಕ್ಷೇತ್ರಗಳಲ್ಲಿ ಕೆಲವೊಂದು ಇಂಗ್ಲೀಷ್ ಟರ್ಮ್ಸ್ಗಳು ಪ್ರವೇಶ ಜಾಸ್ತಿ ಹೆಚ್ಚಾಗಿರೋದ್ರಿಂದ, ಇಂಗ್ಲೀಷ್ ಭಾಷೆಯಲ್ಲಿ ಕೋರ್ಸ್ಗಳು ಹೆಚ್ಚಾಗಿರೋದ್ರಿಂದ ಆ ಭಾಷೆ ಇಲ್ಲಿ ತನ್ನ ಸ್ವಾಮ್ಯತೆಯನ್ನು, ಸ್ವಾಧೀನತೆಯನ್ನು, ಪ್ರಭುತ್ವವನ್ನು ಸಾಧಿಸಿದೆ ಅಂತಕ್ಕಂಥದ್ದು ಸತ್ಯ. ಅದಕ್ಕೋಸ್ಕರ ನಿಜ ಈ ಒಂದು ವ್ಯವಸ್ಥೆಯಲ್ಲಿ ಇದು ಕಂಟಿನ್ಯೂ ಆಗ್ತಕ್ಕಂಥ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಪ್ರಮಾಣ ಪತ್ರಗಳು, ವಿದ್ಯಾಭ್ಯಾಸ ಓದಬೇಕು, ತಗೊಂಡು ಮುಂದೆ ಅವುಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ಸೊ ನಾಲೆಡ್ಜ್ ಅಂತಕ್ಕಂಥದ್ದು ಸ್ಥಿರವಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ರಾಜಕೀಯದಲ್ಲಿ ಮಾಧ್ಯಮಗಳು ಸಿಕ್ಕಾಪಟ್ಟೆ ವಾರ್ತೆಗಳನ್ನು ಪ್ರತಿನಿತ್ಯ ನಾವು ನೋಡ್ತೀವಿ. ದೇಶ ಮತ್ತು ರಾಜ್ಯದ ರಾಜಕೀಯ ಕ್ಷೇತ್ರಗಳಲ್ಲಿ ನೋಡ್ತೀವಿ. ಕಾನೂನಿನ ಅರಿವು ಇರಬೇಕು, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಕಾನೂನಿನ ಅರಿವು ಇರಬೇಕು ಅಂತಕ್ಕಂಥದ್ದು. ಅಂಥ ಒಂದು ಸಂದರ್ಭಗಳಲ್ಲಿ ಹಣ ಮುಖ್ಯ, ಜ್ಞಾನದ ಜೊತೆಗೆ ಹಣ ಮುಖ್ಯ ಅಂತಕ್ಕಂಥದ್ದು. ಸುಳ್ಳು ವದಂತಿಗಳು ಹೆಚ್ಚಾಗಿಬಿಟ್ಟಿದ್ದಾವೆ. ಈಗ ಒಬ್ಬರ ಬಗ್ಗೆ, ಒಳ್ಳೆಯ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಿ ಸುಳ್ಳು ವದಂತಿಗಳನ್ನು ಹಬ್ಬಿಸೋದು, ಇಲ್ಲ ಸಲ್ಲದ ಸುಳ್ಳು ವಿಳಾಸಗಳನ್ನು ಪ್ರಚಾರಪಡಿಸೋದು. ಒಂದು ಒಳ್ಳೆ ವಸ್ತುಸ್ಥಿತಿ ಇರೋ ವಿಷಯ ಏನಿದೆ ಅದನ್ನು ಕರೆಕ್ಟಾಗಿ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಬೇರೆ ವ್ಯಕ್ತಪಡಿಸ್ಬಾರ್ದು ಅಂತಕ್ಕಂಥದ್ದು. ಇದರಿಂದನೇ ಇವೆಲ್ಲ ಆಗ್ತಾ ಇರೋದು. ಇರೋ ವಿಷಯ ಸತ್ಯ. ಈಗ ನೋಡಿ, ನಾವು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತಾರೆ. ಸತ್ಯ ಯಾವತ್ತೂ ಒಂದೇ ಇರ್ತದೆ. ಇಲ್ಲ ಸಲ್ಲದ ಅಪಪ್ರಚಾರ, ಆರೋಪಗಳು, ಒಬ್ಬರ ಮೇಲೆ ಸುಳ್ಳು ಆರೋಪಗಳು, ಸುಳ್ಳು ಪ್ರಚಾರಗಳು ಒಳ್ಳೆಯದಲ್ಲ. ಇರೋ ವಿಷಯ ಕರೆಕ್ಟಾಗಿ ಅದಕ್ಕೆ ಆ ವ್ಯಕ್ತಿಗೆ ಅರ್ಹತೆ. ಯಾಕಂದರೆ ಯಾವೊಬ್ಬ ವ್ಯಕ್ತಿ ಇರ್ತಾನೆ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇರೋಲ್ಲ, ಅವನ ಬಗ್ಗೆ ಏನಾದ್ರು ಒಂದು ಸುಳ್ಳು ಆರೋಪ ಹೊರಿಸ್ಬಿಟ್ರೆ ಇದ್ದಿರ್ಬೋದು ಬಿಡು, ಅವನು ಹಂಗೆ ಕಾಣಿಸ್ತಾನೆ ಅಂತಂದೇಳಿ ಈ ಥರ ಹೊಂಟ್ಬಿಟ್ಟಿದೆ ಸಮಾಜ. ಯಾವತ್ತು ಬೌದ್ಧಿಕ ಸಂಘರ್ಷಗಳು ಹೀಗೆ ಆಗ್ತಾ ಇರೋದು. ಹೆಂಗಿರ್ಬೇಕಪ್ಪ ಮನುಷ್ಯನ ಸ್ಟಿಫ್ ಆಗಿರಬೇಕು. ಯಾಕೆ ಈ ಥರ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಬೌದ್ಧಿಕ ಸಂಘರ್ಷಗಳಾಗ್ತಿರೋದೇ ಇದೇ ಥರದನ್ನ. ಈ ಸ್ಕಿಟ್ಟನ್ನು 24 ನಿಮಿಷ ಆಗ್ತಾ ಬಂತು. ಕನ್ಕ್ಲೂಸ್ ಮಾಡೋದಾದರೆ, ಇರೋ ವಿಷಯ ಕರೆಕ್ಟಾಗಿ ಇರಬೇಕು ಅಂತಕ್ಕಂಥದ್ದು, ಹಂಗೆ ಇದಿರ್ಬೋದು ಅಂತಕ್ಕಂಥ ಭಾವನೆಗಳು ಇಲ್ಲಿ ಅಟ್ಮಾಸ್ಫಿಯರ್ಗಳು ಕ್ರಿಯೇಟ್ ಆಗ್ತವೆ. ಹಾಗಾಗಿ
ಕಾನೂನಿನ ಅರಿವು ಪ್ರತಿಯೊಬ್ಬ ವ್ಯಕ್ತಿಗೆ ಇರಬೇಕು. ಅಂಥ ಸಂದರ್ಭಗಳಲ್ಲಿ ಸಾಕ್ಷಿಗಳ ಮೊರೆ ಹೋಗ್ಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿ ಆ ಥರ ಸುಳ್ಳು ವದಂತಿಗಳು ಇರಬಾರ್ದು ಅಂತಕ್ಕಂಥದ್ದು. ಈ ಇದ್ದರೆ ಅಂಥ ಒಂದು ವಿಷಯಗಳು ವ್ಯಕ್ತಪಡಿಸುವುದಕ್ಕೆ ವ್ಯಕ್ತಿ ಅರ್ಹನಾಗಿದ್ದರೆ ವ್ಯಕ್ತಪಡಿಸ್ಬೋದು. 2003-4ರಲ್ಲಿ ಕಾಡುಗಳ ವೀರಪ್ಪನ ಎನ್ಕೌಂಟ್ರ್ ಮಾಡಿದರು. ಎನ್ಕೌಂಟ್ರ್ ಮಾಡಿದ ತಕ್ಷಣವೇ ಏನೆಲ್ಲ ಒಂದು ಸುನಾಮಿ ಬಂತು. ಏನಪ್ಪ ವೀರಪ್ಪನ ಮಾಟಕ್ಕೆ ಬಲಿಯಾದಂತೆ ಏನೊಂದು ಸುಳ್ಳು ವದಂತಿಗಳೆಲ್ಲ ಬಂದವು. ಯಾರೋ ಒಬ್ಬ ಕನ್ನಡಿಗ ಏನೋ ಒಂದು ನೋಡಿ ಎದ್ದು ಹೇಳು ನೀನು, ಸುಮ್ಮನೆಗೆ ನಿಂತಿರುವ ಕೆಂಪೇಗೌಡ ಎಲ್ಲರ ಎದುರಲ್ಲಿ ಕೊಡಿಕ ಒಂದು ಹೇಳ್ತಾರೆ. ಆ ಥರ ಎಲ್ಲ ವದಂತಿಗಳು ಬಂದು ಕೆಲವೊಂದು ಟಿ ವಿ ಮಾಧ್ಯಮಗಳಲ್ಲಿ ಚರಡು ಸರ್ ಹೇಳಿದರು. ಏನು ಸುಳ್ಳು ವದಂತಿಗಳು ಮಾಧ್ಯಮಗಳಲ್ಲೆಲ್ಲ ಬಂದು ಈ ಕಡೆ ಕನ್ನಡ ಆ ಕಡೆ ಕನ್ನಡ, ಈ ಕಡೆ ಕನ್ನಡಗಳ ಮಧ್ಯೆ ನಡುಗಿದೆ ಕನ್ನಡ, ಸುಮ್ಮನೆ ನಿಂತಿರುವ ಕೆಂಪೇಗೌಡ ಕೆಳಗಿಳಿದು ಬಂದು ಎಲ್ಲ ಎದೆಯಲ್ಲಿ ಬರೀ ಕನ್ನಡ 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 ಅಂತಕ್ಕಂಥದ್ದು ಹೇಳಿದರು. ಏನು ಪಾಸಿಂಗ್ ಔಟ್ ಒಬ್ಬರೇ ಪಾಸಿಂಗ್ ಔಟ್ ಕೊಡ್ಬೋದು, ನಿಗೊಬ್ಬರು ಕೊಡೋದು, ಎಲ್ಲರಿಗೂ ಕೊಡೋದು, ಈ ಥರದ ಕೆಲವೊಂದು ನಿಗೂಢವಾಗಿರ್ತಕ್ಕಂಥ ಒಗಟಿನಲ್ಲಿ ರೂಪದಲ್ಲಿ ಪರೋಕ್ಷವಾಗಿರ್ತಕ್ಕಂಥ ಅಭಿಪ್ರಾಯಗಳೆಲ್ಲವೂ ವ್ಯಕ್ತವಾದವು. ಕಂಚಿ ಶ್ರೀಗಳನ್ನು ಇದು ಮಾಡಿದರು. ಇತ್ತೀಚೆಗೆಲ್ಲ ಧರ್ಮಸ್ಥಳದಲ್ಲಿ ದೊಡ್ಡ ಪ್ರಕರಣ ಆಯಿತು. ಇವೆಲ್ಲವೂ ಯಾಕೆ ನೋಡಿ, ಎಲ್ಲ ಕಡೆ ದೇವ್ರು ನೋಡ್ತಾ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. CC ಕ್ಯಾಮ್ರಾನ ಪರಮೇಶ್ವರನ 3ನೇ ಕಣ್ಣು ಅಂತ ಕರೀತಾರೆ. 3ನೇ ಕಣ್ಣು ಅಂತ ಕರೀತಾರೆ. ಪರಮೇಶ್ವರನ 3ನೇ ಕಣ್ಣು ಅಂತ ಕರೀತಾರೆ. ಅದಕ್ಕೋಸ್ಕರ ಎಲ್ಲ ಕಚೇರಿಗಳು CC ಕ್ಯಾಮ್ರಾ ವ್ಯವಸ್ಥೆ ಆಗಬೇಕು. ಯಾಕಂತಂದರೆ ಎಲ್ಲ ಜೀವನಗಳು ಇರ್ತಾವೆ, ಲೈಫ್ಗಳು ಇರ್ತವೆ, ಪ್ರತಿಯೊಬ್ಬರು ಲೈಫ್ಗಳು ಇರ್ತವೆ. ಮಕ್ಕಳು ಮರನ್ನ ಬಂದ್ಕೊಂಡಿರ್ತೀವಿ. ಇವತ್ತು ನನ್ನ ಮಗಳು ಕೇಳ್ತಿರ್ತಾಳೆ, 4 ವರ್ಷದ ಮಗಳು, ಏನಪ್ಪ ಬೆಂಗಳೂರಲ್ಲಿ 2 ವರ್ಷದ ಕೆಲಸ ಮಾಡೋಕೆ ಇನ್ನೂ ಒಂದು ಮನೆಯೇ ತೊಗೊಂಡಿಲ್ಲ, ಕಟ್ಸಿಲ್ಲ ಅಂತೇಳಿ ಚಾಲೆಂಜ್ ಮಾಡ್ತಾಳೆ. ಇಲ್ಲಮ್ಮ, ಈ ಸ್ಯಾಲ್ರಲ್ಲಿ ಏನು ಕಟ್ಸೋಕ್ಕಾಗಲ್ಲ, PU ಲೆಕ್ಚರ್ ಆಗುತ್ತೆ, ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ಕೊತೀನಿ, ಅವಾಗ ಸ್ಕೇಲ್ ಜಾಸ್ತಿ ಆಗುತ್ತೆ, ಅವಾಗ ಕಟ್ಸ್ತೀನಿ, ನಾನು ದುಡ್ಡು ಗಳಿಸಿ ಹೌಸ್ ಲೋನ್ ಕಾರ್ ಲೋನ್ ತಗೊಂಡು ಮನೆ ಮಾಡಿ ಆಮೇಲೆ ನೀನು ಕಾರಲ್ಲಿ ಕರ್ಕೊಂಡೋಗಿ ಅಡ್ಡಾಡ್ಸ್ತೀನಿ ಅಂತ ನಾನು ಹೇಳಿದೆ ನನ್ನ ಮಗಳಿಗೆ. ಆ ಉತ್ತರ ನನ್ನ ಮಗಳಿಗೆ ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ಕೊಡೋಕ್ಕಲ್ಲ, ನಾನು PU ಲೆಕ್ಚರ್ ಆಗಲೇಬೇಕು, ಕಷ್ಟಪಟ್ಟು ಓದಿನ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲೇಬೇಕು. ಈ ನೆಟ್ ಪಾಸ್ ಆದ ನಂತರ ಡಿಗ್ರಿ ಲೆಕ್ಚರ್, ಈ ಸೆಟ್ ಪಾಸ್ ಆದ ನಂತರ ಔಟ್ ಆಫ್ ಸ್ಟೇಟ್ ಡಿಗ್ರಿ ಲೆಕ್ಚರ್ ಆಗಲೇಬೇಕು. ಆ ಸಣ್ಣ ಮಗುವಿಗೆ ಉತ್ತರ ಕೊಡೋಕ್ಕೋಸ್ಕರವಾಗಿ ಆಗಲೇಬೇಕು. ಸುಮಾರು 8-10 ವರ್ಷಗಳಿಂದ ಈ ಸಣ್ಣ ನೌಕರಿಗಳು ಏನೂ ಮಾಡೋಕ್ಕಾಗಲ್ಲ. ನೋಡಿ, KCET ಪರೀಕ್ಷೆಯಲ್ಲಿ ವ್ಯಾಲಿಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಓನ್ಲಿ ಅಂತ ಬರೆದಿದ್ದಾರೆ. ಕರ್ನಾಟಕದಲ್ಲಿ, ವಿತಿನ್ ಕರ್ನಾಟಕದಲ್ಲಿ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಔಟ್ ಆಫ್ ಸ್ಟೇಟಿಗೆ ಹೋಗೋಕ್ಕಾಗಲ್ಲ. ಆದರೆ ನೆಟ್ ಎಕ್ಸಾಮ್ ಪಾಸ್ ಆದರೆ ಡಿಸೆಂಬರಲ್ಲಿ ಅದು ಎಕ್ಸಾಮ್ ತೊಗೊಂಡಿದ್ದೀನಿ, ಪಾಸ್ ಆಗ್ತೀನಿ, ಪಾಸ್ ಆಗ್ತೀನಿ. ಔಟ್ ಆಫ್ ಸ್ಟೇಟಲ್ಲಿ ಹೋಗಿ ಕನ್ನಡ ಟೀಚ್ ಮಾಡ್ಬೋದು. ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಕರ ಒಂದು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಕೇಂದ್ರ ರಾಜ್ಯ ಸರ್ಕಾರದ ಅನುದಾನ ತಗೊಂಡು ಔಟ್ ಆಫ್ ಕಂಟ್ರಿಗೆ ಹೋಗಿ ಕನ್ನಡ ಟೀಚ್ ಮಾಡ್ಬೋದು. ಅಂಥ ಒಂದು ಅವಕಾಶಕ್ಕೆ ನಾನು ಯಾವತ್ತೂ ಎದುರು ನೋಡ್ತಾ ಇದ್ದೀನಿ. ಸೊ ಎನಿವೇ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಸಮಸ್ತ ಉದ್ಯೋಗಾಕಾಂಕ್ಷಿಗಳಿಗೆ, ಸ್ಪರ್ಧಾಕಾಂಕ್ಷಿಗಳಿಗೆ. ಯಾಕಂದರೆ ನಾನು ಸ್ಪರ್ಧಾತ್ಮಕ ವಿದ್ಯಾರ್ಥಿಯೂ ಸಹ. ನನಗೆ ಬರೀ 45 ವರ್ಷ ಅಷ್ಟೇ. ಆದರೂ ನಾನು ಯಂಗ್ ಸ್ಟಾರ್ ಏನಲ್ಲ, ಆಲ್ರೆಡಿ ಏಜ್ಡ್ ಅಡಲ್ಟು. 45 ವರ್ಷ ಅಲ್ಲಿ ಏಜ್ ಆಯಿತು. ಈಗ ಬರ್ತಕ್ಕಂಥ ಯುವ ಜನತೆ ಯಂಗ್ ಸ್ಟಾರ್ಗಳು ಈಗ ಹೊಸದಾಗಿ ಅಪಾಯಿಂಟ್ ಆಗಿ ಏನು ಬರ್ತಾರಲ್ಲ, ಬೌದ್ಧಿಕ ಸಂಘರ್ಷದಿಂದ ನಾನು ಕೋರ್ಲೇಟಾಗಿ ಈ ವಿಷಯವನ್ನು ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಈಗಿನ ಸಮಾಜದಲ್ಲಿ ಸ್ಪರ್ಧಾತ್ಮಕವಾಗಿ ಬೌದ್ಧಿಕ ಸಂಘರ್ಷವನ್ನು ಹೇಗೆ ಎದುರಿಸಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಯಂಗ್ ಸ್ಟಾರ್ಗಳೆಲ್ಲ ಅಪಾಯಿಂಟ್ ಆಗಿ ಬರ್ತಾ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಅಲರ್ಟ್ ಆಗಿ, ತುಂಬ ಫಾಸ್ಟ್ ಇದ್ದಾರೆ ಅವರೆಲ್ಲ, ನಮಗಿನ್ನ ಫಾಸ್ಟ್ ಇದ್ದಾರೆ. ನಾವೆಲ್ಲ ಓಲ್ಡ್ ಟ್ರೆಂಡಿಗೆ ಸಂಬಂಧಪಟ್ಟವ್ರು ನಾವೆಲ್ಲ. 1980ರಲ್ಲಿ 96ರಲ್ಲಿ 10th ಮುಗಿಸಿರೋದಿಲ್ಲಿ, 2003, 4, 10ರಲ್ಲಿ ಮುಗಿಸಿರೋದಿಲ್ಲಿ ತುಂಬ ನಮ್ಕಿನ್ನ ಇಂಟೆಲಿಜೆಂಟ್ ಇದ್ದಾರೆ, ತುಂಬ ವೈಸ್ ಇದ್ದಾರೆ. ಯಂಗ್ ಸ್ಟಾರ್ಗಳು ನಮ್ಕಿನ್ನ ಫಾಸ್ಟ್ ಇದ್ದಾರೆ, ತುಂಬ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಂಥ ಓಲ್ಡ್ ಏಜ್ 45 ವರ್ಷ ಅಲ್ಲೇ ಓಲ್ಡ್ ಏಜ್ನವರಿಗೆ ಅವರಷ್ಟು ನಮ್ಗೆ ವೇಗವಾಗಿ ಇದು ಆಗೋಕ್ಕಾಗಲ್ಲ. ಹಾಗಾಗಿ ಅದರಲ್ಲೂ ಸಹ ಜೀವನ ರೂಪಿಸ್ಕೊಳ್ಳೋ ದೃಷ್ಟಿಯಿಂದ ಈ ಒಂದು ಪರೀಕ್ಷೆ, ಯಾಕಂದರೆ ಅಲ್ಲಿ ಓದೋ ವಯಸ್ಸಿಗೆ ಓದ್ಬಿಟ್ಟಿರ್ತೀವಿ, ಅದಕ್ಕೋಸ್ಕರ ಕೆಲವೊಂದು ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಉತ್ತಮ ನೌಕರಿ, ಒಳ್ಳೆಯ ಹುದ್ದೆಯನ್ನು ಗಳಿಸ್ಬೋದು. ಈ ಗ್ರೂಪ್ ಸಿ ದರ್ಜೆ ನೌಕರಿಗಿಂತ B ದರ್ಜೆ ನೌಕರಿ ದೊಡ್ಡದು, ಗ್ರೂಪ್ ಸಿಗಿಂತ ಗ್ರೂಪ್ B ದೊಡ್ಡದು. ಈ ಥರ ಸಂಗತಿಗಳು ಇರ್ತವೆ. ಎನಿವೇ, ಸೊ ಆಲ್ ದಿ ಬೆಸ್ಟ್. ಏನೋ ಕೆಲವು ಸಂಗತಿಗಳನ್ನು ಪ್ರಸ್ತುತಪಡಿಸಿದೆ ಅಂತ ಹೇಳಿದೆ. ಸಾರಿ, ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕಾಗಿ ಅಷ್ಟೊಂದು ನಾನೇ ಇದ್ರೇನಲ್ಲ, ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯ ಉದ್ದೇಶದಿಂದ ಹೇಳಿದಾರೆ ಅಷ್ಟೇ, ಬೇರೆ ಉದ್ದೇಶದಿಂದಲ್ಲ. ನೆಕ್ಸ್ಟ್ ಸ್ಕಿಟ್ಟಲ್ಲಿ ಒಳ್ಳೆಯ ವಿಷಯವನ್ನು ತಗೊಂಡು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.